ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶ್ಯಾಮಲಾ ಪ್ರಸಾದ್. ನಾನಿವತ್ತು ತೂಕ ಜಾಸ್ತಿ ಇರುವಿಕೆ ಮತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಇದಕ್ಕಿರೋ ಸಂಬಂಧ ಏನು ಅಂತ ಹೇಳಲಿಕ್ಕೋಸ್ಕರವೇ ಈ ವಿಡಿಯೋ ಮಾಡಿರೋದು. ತೂಕ ಜಾಸ್ತಿ ಇರೋದ್ರಿಂದಾಗಿ ಏನೇನು ಚೇಂಜಸ್ ಆಗ್ತದೆ ನಮ್ಮ ನೀ ಜಾಯಿಂಟ್ ಅಂದರೆ ಕಾಲು ಗಂಟಿನಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದ್ದ ಟಾಪಿಕ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳೋದು ಒಂದು ಡಿಜೆನರೇಟಿವ್ ಡಿಸೀಸ್, ಅಂದರೆ ಅದು ಅವಸಾನ ಆಗಿಕೊಂಡು ಹೋಗ್ತದೆ. ಜಾಯಿಂಟ್ ಅಂತ ಹೇಳೋದು ತೇಯ್ಮಾನ ಅಂತ ಸಾಧಾರಣ ಭಾಷೆಯಲ್ಲಿ ಹೇಳ್ತೇವೆ. ಅದು ರಿವರ್ಸಬಲ್ ಆಗುವುದಿಲ್ಲ, ಆ ಥರದ ಒಂದು ಚೇಂಜಸ್ಸಿಗೆ ಹೋಗ್ತದೆ, ವರ್ಸ್ಟ್ ಆಗ್ತಾ ಹೋಗ್ತದೆ. ಆದ ಕಾರಣ ತುಂಬ ಜಾಗ್ರತೆಯಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಆಗದ ಹಾಗೆ ಗಂಟುಗಳನ್ನು ನೋಡಿಕೊಳ್ಬೇಕು. ಈಗ ತೂಕ ಜಾಸ್ತಿ ಇರುವಂಥದ್ದು, ಈಗ ಎಲ್ಲ ಒಂದು BMI ರೇಷಿಯೋ ಅಂತ ಹೇಳಿದ್ರೆ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಬೇಕಂತ ಉಂಟು. ಅದಕ್ಕಿಂತ ಜಾಸ್ತಿ ತೂಕ ಆದ ಕೂಡಲೇ ಅದಕ್ಕೆ ಒಬೆಸಿಟಿ ಅಂತ ಹೇಳ್ತೇವೆ, ಅಂದರೆ ತೂಕ ಜಾಸ್ತಿ ಇರುವಿಕೆ. ಅದರಿಂದಾಗಿ ಏನಾಗ್ತದೆ, ತೂಕ ಜಾಸ್ತಿ ಇದ್ದ ಕೂಡಲೇ ಕಾಲುಗಂಟಿನಲ್ಲಿ ನೀ ಜಾಯಿಂಟ್, ನಮ್ಮ ಕಾಲುಗಂಟಿನ ಒಳಗಡೆ ಕಾರ್ಟಿಲೇಜ್ ಅಂತ ಇರ್ತದೆ, ಆ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ತದೆ. ಆಮೇಲೆ ಮಿನಿಸ್ಕೈ ಅಂತ ಇರ್ತದೆ. ಇದೆಲ್ಲ ಈ ನೀ ಜಾಯಿಂಟಿನ ಒಳಗಡೆ ನಾನು ಚಿತ್ರ ತೋರಿಸಿದ್ದೇನೆ. ಅದರ ಒಳಗಡೆ ಇರುವಂತಹ ಕೆಲವು ಸಣ್ಣ ಸಣ್ಣ ಪ್ಲೇಟ್ಗಳು, ಆಮೇಲೆ ಕೆಲವು ಮಾಂಸದ ಒಂದು ಕವರಿಂಗ್ಗಳು, ಇದೆಲ್ಲ ಡ್ಯಾಮೇಜ್ ಆಗ್ತದೆ. ಇದು ಡ್ಯಾಮೇಜ್ ಆದರೆ ಅಷ್ಟು ಬೇಗ ಒಣಗುವುದಿಲ್ಲ. ಬೇರೆ ನಮ್ಮ ಕೈಗೆ ಗಾಯ ಆದರೆ ಬೇಗ ಒಣಗ್ತದೆ, ಆದರೆ ಆ ಭಾಗದಲ್ಲಿ ಡ್ಯಾಮೇಜ್ ಆದರೆ ಬೇಗ ಒಣಗುವುದಿಲ್ಲ. ಯಾಕಂದರೆ ಬೇರೆ ಶರೀರದ ಅವಯವಗಳ ಥರ ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ತೀವ್ರವಾಗಿ ಇರುವುದಿಲ್ಲ, ಅಷ್ಟು ಬೇಗ ರಿಪೇರ್ ಮಾಡಲಿಕ್ಕೆ ಅದನ್ನು ಆಗುವುದಿಲ್ಲ. ಆದ ಕಾರಣ ಆಗ ಏನಾಗ್ತದೆ, ಆಸ್ಟಿಯೋ ಆರ್ಥ್ರೈಟಿಸ್ ಡೆವಲಪ್ ಆಗ್ತದೆ. ನಡಿಲಿಕ್ಕೆ, ಓಡಾಡಲಿಕ್ಕೆ, ಕೂತ್ಕೊಂಡು ಏಳಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಬಂದ ಮೇಲೆ ಫಸ್ಟ್ ದಾರಿ ಏನು, ತೂಕ ಜಾಸ್ತಿ ಇದ್ರೆ ತೂಕ ಇಳಿಸೋದು, ಅದೇ ಅದರದ್ದು ಪರಿಹಾರ. ಆದರೆ ಅಷ್ಟೇ ಕಷ್ಟ ಆಗ್ತದೆ ಆಗ. ಯಾಕೆ ಅಂತ ಹೇಳಿದ್ರೆ, ಆಸ್ಟಿಯೋ ಆರ್ಥ್ರೈಟಿಸ್ ಬಂದಾಗ ಈ ಘರ್ಷಣೆ ಜಾಸ್ತಿ ಆಗ್ತದೆ ನೀ ಜಾಯಿಂಟ್ನಲ್ಲಿ. ಆಗ ನಿಮಗೆ ನಡೆದ್ರೂ ತೊಂದರೆ ಆಗ್ತದೆ, ಆಗ ನಿಮಗೆ ತೂಕ ಇಳಿಸ್ಲಿಕ್ಕೆ ಇನ್ನೂ ಕಷ್ಟ. ಆದ ಕಾರಣ ನಿಮಗೆ ತೂಕ ಹೆಚ್ಚಿದ್ದಲ್ಲಿ ಫಸ್ಟ್ ನೀವು ಆರ್ಥ್ರೈಟಿಸ್ ಬರುವ ಮುಂಚೆ ತೂಕ ಇಳಿಸುವಂತಹ ಪ್ರಯತ್ನವನ್ನು ದಯವಿಟ್ಟು ಮಾಡಲೇಬೇಕು. ತೂಕ ಜಾಸ್ತಿ ಆದ ಮೇಲೆ ಆರ್ಥ್ರೈಟಿಸ್ ಬಂದಿದ್ರೆ ನಿಮಗೆ ಕಾಲುಗಂಟಿನ ಮೇಲೆ ಪ್ರೆಷರ್ ಬೀಳದ ಹಾಗೆ ಯಾವ ಎಕ್ಸಸೈಸ್ಗಳನ್ನು ಮಾಡಬಹುದು, ಆ ಅವಯವಕ್ಕೆ ತೊಂದರೆ ಆಗದ ಹಾಗೆ ಹೇಗೆ ಎಕ್ಸಸೈಸ್ ಮಾಡಬಹುದು ಅಂತ ಹೇಳುವಂಥದ್ದು ನಾನು ನಿಮಗೊಂದು ಐಡಿಯಾ ಕೊಡ್ತೇನೆ. ಒಂದು ಸ್ವಿಮ್ಮಿಂಗಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಎಕ್ಸಸೈಸ್ ಆಗ್ತದೆ, ಆದರೆ ಗಂಟಿನ ಮೇಲೆ ಬಲ ಬೀಳುವುದಿಲ್ಲ. ಆ ಥರ ಮಾಡ್ಬೋದು. ಮಲ್ಕೊಂಡು ಸೈಕಲ್ ಹೊಡೆಯೋದು, ಕೂತ್ಕೊಂಡು ಚಾರಲ್ಲಿ ಎಕ್ಸಸೈಸ್ ಮಾಡೋದು, ಈ ಥರದ ಎಕ್ಸಸೈಸ್ಗಳನ್ನು ಮಾಡಲೇಬೇಕು. ಸ್ವಲ್ಪ ಮಟ್ಟಿಗೆ ಆದರೂ ಕಾಲು ಕೈ ಚಲನ ಮಾಡಲೇಬೇಕು. ಅದು ಮಾತ್ರ ಈ ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನು ಈ ಆರ್ಥ್ರೈಟಿಸ್ಗೆ ಕೆಲವು ಆಹಾರ ಪದಾರ್ಥಗಳನ್ನು ತಗೊಂಡ್ರೆ ನಿಮಗೆ ರಿಪೇರ್ ಆಗಲಿಕ್ಕೆ, ಕಾರ್ಟಿಲೇಜ್ ರಿಪೇರ್ ಆಗಲಿಕ್ಕೆ, ಸ್ವಲ್ಪ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಕೆಲವು ಆಹಾರಗಳು ಉಪಕಾರಿ. ಒಂದು ಶುಂಠಿ, ಹಸಿ ಶುಂಠಿ ಅಥವಾ ಒಣಗಿದ ಶುಂಠಿ, ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತೇವೆ. ಆಮೇಲೆ ಅರಿಶಿನ, ಅದರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಕಾಳುಮೆಣಸಿನ ಹುಳಿ. ಇದೆಲ್ಲ ಡೈಲಿ ಬೇಸಿಸಲ್ಲಿ ತಗೊಂಡಷ್ಟು ನಿಮಗೆ ನೀ ಜಾಯಿಂಟ್ ಪೇನ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗ್ತದೆ. ಇದರದ್ದು ಮಾತ್ರೆಗಳೇ ಬರ್ತವೆ, ನೀವು ಅನುಕೂಲ ಇದ್ದಲ್ಲಿ ಮಾತ್ರೆಗಳನ್ನು ಸಹ ತಗೊಳ್ಬೋದು. ಇನ್ನು ಈ ನೀ ಜಾಯಿಂಟ್ ಪೇನ್ ಬಂದಾಯಿತು, ಆಸ್ಟಿಯೋ ಆರ್ಥ್ರೈಟಿಸ್ ಬಂದಾಯಿತು ಅಂತ ಹೇಳಿದರೆ ನಿಮಗೆ ಒಂದು ತೂಕ ಇಳಿಸಬೇಕು. ಎರಡನೇದು, ನೀವು ಒಳ್ಳೆ ಆಕ್ಸಿಡೇಟಿವ್ ಫುಡ್ ಸಹ ತಿನ್ನಬೇಕು. ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೇವೆ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಈ ಥರದ ಆಹಾರವನ್ನು ಜಾಸ್ತಿ ತಗೊಳ್ಬೇಕು. ಲೀಫಿ ಗ್ರೀನ್ ವೆಜಿಟೇಬಲ್ಸ್ ತಗೊಳ್ಬೇಕು. ಸ್ವಲ್ಪ ಮಟ್ಟಿಗೆ ಕ್ಯಾಲ್ಶಿಯಂ ಆಹಾರ ತಗೊಳ್ಬೇಕು. ನಾನ್ ವೆಜ್ ತಿನ್ನುವರು ಆಡಿನ ಕಾಲಿನ ಸೂಪ್ ತಗೊಳ್ಬೇಕು. ಈ ಥರದ ಆಹಾರಗಳು ನಿಮಗೆ ಸ್ವಲ್ಪ ಉಪಕಾರಿ ಆಗ್ತವೆ. ಇನ್ನು ತೂಕ ಜಾಸ್ತಿ ಇರುವಾಗ ನೀವು ನಡಿಲೇಬಾರ್ದ ಅಂತ ಕೇಳಿ ನಡಿಲೇಬೇಕು. ನೀವು ಒಳ್ಳೆ ಶೂವನ್ನು ಹಾಕಬೇಕು. ನಿಮ್ಮ ಕಾಲು ಮತ್ತು ನಿಮ್ಮ ಬಾಡಿಯ ವೆಯ್ಟ್ ಎಲ್ಲ ಸೇರಿ ನಿಮ್ಮ ಪ್ರೆಷರನ್ನು ನಿಮ್ಮ ಕಾಲುಗಂಟಿನ ಮೇಲೆ ಸ್ವಲ್ಪ ಕಡಿಮೆ ಆಗುವ ಹಾಗಿರುವಂಥ ಒಳ್ಳೆ ಶೂವನ್ನು ಖರೀದಿ ಮಾಡಿ ಅದನ್ನು ಶೂವನ್ನು ಹಾಕಿ ವಾಕಿಂಗ್ ಮಾಡಿ. ವಾಕಿಂಗ್ ಅಂದರೆ ಸಿಂಪಲ್ ಪ್ಲೇನ್ ಸರ್ಫೇಸಲ್ಲಿ ಫಸ್ಟ್ ವಾಕಿಂಗ್ ಮಾಡಿ. ತುಂಬ ಬಗ್ಗಿ ಏಳುವಂಥ ಎಕ್ಸಸೈಸ್ ಸ್ಟಾರ್ಟಿಂಗಲ್ಲಿ ಮಾಡೋದು ಬೇಡ. ವಾಕಿಂಗ್ ಒಂದು 2 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ವಾಕಿಂಗ್ ಮಾಡೋ ಕೆಪಾಸಿಟಿ ಆದ ಮೇಲೆ ಸ್ಲೋ ಆಗಿ ಎಕ್ಸಸೈಸ್ಗಳನ್ನು ಮಾಡಿ. ನಿಮಗೆ ಅವಕಾಶ ಇದ್ದಲ್ಲಿ ತಿಳಿದವರು, ಫಿಸಿಯೋಥೆರಪಿಸ್ಟ್, ಆ ಥರದ ಒಂದು ಗೈಡೆನ್ಸ್ ಇಂದ ಎಕ್ಸಸೈಸ್ ಮಾಡಿದರೆ ನಿಮಗೆ ಇನ್ನೂ ಅನುಕೂಲ. ನೀವು ದಯವಿಟ್ಟು ಈ ಥರದ ಫುಡ್ಡನ್ನು ಫಾಲೋ ಮಾಡಿ
ತೂಕ ಕಡಿಮೆ ಆಗುವಂತಹ ಎಲ್ಲ ಆಹಾರಗಳನ್ನು ಫಾಲೋ ಮಾಡಬೇಕು. ಸಲಾಡ್ಸ್ ತಿನ್ನಬೇಕು, ತುಂಬ ಕ್ಯಾಲರಿ ಫುಡ್ ತಿನ್ನಬಾರ್ದು. ನಾನು ಈ ವಿಡಿಯೋ ಲಾಸ್ಟಿಗೆ ನಿಮಗೆ ಕ್ಯಾಲರಿ ಫುಡ್ ಯಾವುದು, ವೆಯ್ಟ್ ಗೇನ್ ಆಗುವಂಥ ಫುಡ್ ಯಾವುದು, ವೆಯ್ಟ್ ಲಾಸ್ ಆಗುವಂಥ ಫುಡ್ ಯಾವುದು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೇನೆ. ಆ ಲಿಸ್ಟ್ ನೋಡಿ ವೆಯ್ಟ್ ಲಾಸ್ ಆಗುವ ಫುಡ್ಡನ್ನು ದಯವಿಟ್ಟು ತಗೊಳ್ಬೇಕು. ಇನ್ನೊಂದು ಲಿಸ್ಟಲ್ಲಿ ನಾನು ಯಾವ ಹೈಟಿಗೆ ಯಾವ ವೆಯ್ಟ್ ಬೇಕು ಇದನ್ನು ಸಹ ನಿಮಗೆ ಒಂದು ಇನ್ಫಾರ್ಮೇಷನ್ ಲೀಫ್ಲೆಟ್ ಕೊಡ್ತೇನೆ, ಅದನ್ನು ಸಹ ಫಾಲೋ ಮಾಡಿ. ಆಮೇಲೆ ಒಂದು ಸಣ್ಣ ಮಟ್ಟಿಗೆ ಕ್ಯಾಲರಿ ಕೌಂಟ್, ಈ ಆಹಾರದಲ್ಲಿ ಇಷ್ಟು ಕ್ಯಾಲರೀಸ್ ಉಂಟು, ವೆಯ್ಟ್ ಕಮ್ಮಿ ಆಗಬೇಕಾದ್ರೆ ಕ್ಯಾಲರಿ ಕಡಿಮೆ ಇರುವ ಆಹಾರ ತಗೊಳ್ಬೇಕು, ವೆಯ್ಟ್ ಜಾಸ್ತಿ ಆಗಬೇಕಾದ್ರೆ ಕ್ಯಾಲರಿ ಜಾಸ್ತಿ ಇರುವ ಅಂಥ ಆಹಾರ ತಗೊಳ್ಬೇಕು. ಇಷ್ಟು BMI ಅಂದರೆ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಬೇಕು, ಲೇಡೀಸಿಗೆ ಬೇರೆ ಜೆಂಟ್ಸಿಗೆ ಬೇರೆ. ಈ ಒಂದು ಇನ್ಫಾರ್ಮೇಷನನ್ನು ನೋಡಿಕೊಂಡು ನಿಮ್ಮ BMI, ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಬೇಕು ಆ ವೆಯ್ಟಿಗೆ ನೀವು ತಲುಪಬೇಕು. ಆಗ ಮಾತ್ರ ನಿಮಗೆ ಎಷ್ಟೋ ಕಾಯಿಲೆಗಳು, ಬರೀ ಆರ್ಥ್ರೈಟಿಸ್ ಮಾತ್ರ ಅಲ್ಲ, ಹೈಪರ್ ಟೆನ್ಷನ್, BP ಆಗಲಿ, ಶುಗರ್ ಆಗಲಿ, ಹಾರ್ಟ್ ಡಿಸೀಸ್ ಆಗಲಿ ನಿಮಗೆ ಬಾರದ ಹಾಗೆ ತಡ್ಕೊಳ್ಬೋದು. ಆದ ಕಾರಣ ಜೀವನ ಶೈಲಿ, ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಪ್ರಮುಖವಾದ ಪಾತ್ರವನ್ನು ಇಂತಹ ಕಾಯಿಲೆಗಳಲ್ಲಿ ನೋಡ್ಬೋದು. ಆದ ಕಾರಣ ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್.